ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಇಲ್ಲಿ ನಾನು ಶುಕ್ರವಾರ ಬೆಳಗಿನ ಜಾವ 3 ಗಂಟೆಗೇ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಟಿ ವಿ ಆನ್ ಮಾಡಿದ್ದೀನಿ. ಟಿ ವಿ ಆನ್ ಮಾಡಿದ ತಕ್ಷಣ ಇಲ್ಲಿ ರಾಮಕೋಟಿ ಬರಿತೀವಲ್ವ, ಆ ರಾಮಕೋಟಿ ಬುಕ್ಕನ್ನು ಈ ಭದ್ರಾಚಲಂ ಮತ್ತು ಅಯೋಧ್ಯೆ ಈ ರೀತಿಯಾದಂತಹ ದೇವಸ್ಥಾನಗಳಲ್ಲಿ ತಗೊಂಡು ಅವರು ಯಾವ ರೀತಿಯಾಗಿ ಅದನ್ನು ವಿಸರ್ಜನೆ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಭಕ್ತಿ ಚಾನಲಲ್ಲಿ ತೋರಿಸ್ತಾ ಇದ್ರು. ಹಾಗೆ ಒಂದು ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಲಾರಿ ತುಂಬ ಈ ರಾಮಕೋಟಿ ಬುಕ್ಸನ್ನು ತಗೊಂಡೋಗಿ ಬೆಳಗಿನ ಜಾವನೇ ಒಂದು ನದಿಯಲ್ಲಿ ಬಿಟ್ಬಿಟ್ಟು ಅದನ್ನು ವಿಸರ್ಜನೆ ಮಾಡಿದ್ರು. ನೀವು ನನ್ನನ್ನು ಆಗಾಗ ಕೇಳ್ತಾ ಇರ್ತೀರಲ್ವ, ನಾನು ರಾಮಕೋಟಿಯನ್ನು ಬರಿತಾ ಇದ್ದಾಗ ರಾಮಕೋಟಿಯನ್ನೆಲ್ಲ ಬರೆದಿದ್ದಾದಮೇಲೆ ನೀವು ಏನು ಮಾಡ್ತೀರಾ ಮಂಜು ಅಂತಂದ್ಬಿಟ್ಟು, ನಾನು ಮದುವೆಗೆ ಮುಂಚೆ ಬರೆದಿರುವಂತಹ ರಾಮಕೋಟಿ ಬುಕ್ಕನ್ನೆಲ್ಲ ತೊಗೊಂಡೋಗಿ ರಾಮರ ದೇವಸ್ಥಾನದಲ್ಲಿ ಕೊಟ್ಟೆ. ಅವ್ರು ತಗೊಂಡ್ರು. ಆಮೇಲೆ ಅವ್ರು ಏನು ಮಾಡಿದ್ರು ಗೊತ್ತಿಲ್ಲ, ಹೋಮಕ್ಕೂ ಸಹ ಯೂಸ್ ಮಾಡ್ತಾರಂತೆ. ಇವಾಗ ಬರೀತಾ ಇರುವಂತಹ ರಾಮಕೋಟಿ ಬುಕ್ಸನ್ನೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ನನಗೊಂದು ಆಸೆ ಇದೆ, ಅಯೋಧ್ಯೆಗೆ ಹೋಗ್ಬಿಟ್ಟು ಅಲ್ಲಿ ಕೊಡಬೇಕು ಅಂತಂದ್ಬಿಟ್ಟು. ಆನ್ಲೈನಲ್ಲೂ ತಗೊಳ್ತಾರಂತೆ, ಆದರೆ ನಾನು ಅಲ್ಲೇ ಹೋಗಿ ಕೊಡಬೇಕು ಅನ್ನೋ ಆಸೆ ಇದೆ. ಹಾಗಾಗಿ 1-2 ಬುಕ್ ಕಂಪ್ಲೀಟ್ ಆಗಿದೆ, ಇದು 3ನೇ ಬುಕ್ ಬರಿತಾ ಇದ್ದೀನಿ. ಯಾವಾಗ ಅನುಕೂಲ ಆಗುತ್ತೋ ಗೊತ್ತಿಲ್ಲ, ಅನುಕೂಲ ಆದಾಗ ತಗೊಂಡೋಗಿ ಅಯೋಧ್ಯೆ ದೇವಸ್ಥಾನದಲ್ಲೇ ರಾಮಕೋಟಿ ಬುಕ್ಸನ್ನೆಲ್ಲ ಕೊಟ್ಟು ಬರ್ತೀನಿ. ಈ ರೀತಿಯಾಗಿ ನಾವು ರಾಮಕೋಟಿಯನ್ನು ಬರೆದು ಆ ಬುಕ್ಸನ್ನೆಲ್ಲ ತಗೊಂಡೋಗಿ ರಾಮರ ದೇವಸ್ಥಾನದಲ್ಲಿ ಕೊಟ್ಟರೆ ಅವರು ತಗೊಂಡು ಈ ಥರ ನದಿಗೆ ಬಿಡ್ತಾರೆ, ಇಲ್ಲಾಂತಂದರೆ ಹೋಮಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ಬಿಟ್ಟು ನಾನು ಕೇಳಿದ್ದೆ. ಯೂಸ್ ಮಾಡ್ತಾರೋ ಇಲ್ಲೋ ಅಂತಂದ್ಬಿಟ್ಟು ನನಗೆ ಗೊತ್ತಿಲ್ಲ. ನನಗೆ ಹೇಳಿದ್ರು ಒಬ್ರು, ಈ ರೀತಿಯಾಗಿ ಹೋಮಕ್ಕೂ ಸಹ ಯೂಸ್ ಮಾಡ್ತಾರೆ ಅಂತಂದ್ಬಿಟ್ಟು. ಒಂದು ವೇಳೆ ಅವರೇನಾದರೂ ತಗೊಂಡ್ಲಿಲ್ಲ ಅಂತಂದರೆ, ನಾವೇ ಎಲ್ಲಿಗಾದರೂ ಹೋದಾಗ ಅಲ್ಲಿ ನದಿ ಏನಾದರೂ ಸಿಕ್ತು ಅಂತಂದರೆ ಈ ಬುಕ್ಸನ್ನೆಲ್ಲ ತಗೊಂಡೋಗಿ ನಾವೇ ಈ ಥರ ನದಿಗೆ ಬಿಟ್ಬಿಟ್ಟು ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಿ ಅದನ್ನು ವಿಸರ್ಜನೆ ಮಾಡ್ಬೋದಂತೆ. ನೆಕ್ಸ್ಟ್ ಇವಾಗ ಶುಕ್ರವಾರ ಬೆಳಗಿನ ಜಾವ 3 ಗಂಟೆಗೇ ಎದ್ದು ಈಗ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಮನೆಯೆಲ್ಲ ಕಸ ಗುಡಿಸ್ಕೊಂಡ್ಬಂದೆ, ಬಾಲ್ಕನಿ ಎಲ್ಲ ಕಸ ಗುಡಿಸಿದ್ದಾಯಿತು. ಇವಾಗ ಬಾಗಿಲು ಮುಂದೆ ಕಸ ಗುಡಿಸ್ತಾ ಇದ್ದೀನಿ. ಬಾಗಿಲು ಮುಂದೆ ಕಸ ಗುಡಿಸಿದ್ದಾದ್ಮೇಲೆ ನಾನು ಹಾಗೆ ಗೇಟು ಮತ್ತು ಬಾಗಿಲನ್ನೆಲ್ಲ ಹಾಕ್ಬಿಡ್ತೀನಿ. ಯಾಕಂದರೆ ನನ್ನ ಹಸ್ಬೆಂಡ್ ಇನ್ನೂ ಎದ್ದಿರೋದಿಲ್ಲ. ನನಗೆ ಒಂಥರ ಭಯ, ಯಾಕೋ ಗೊತ್ತಿಲ್ಲ. ಹಾಗಾಗಿ ನಾನು ಡೋರ್ ಹಾಕ್ಬಿಟ್ಟು ಆಮೇಲೆ ನಾನು ಮನೆ ಒರೆಸೋದು, ಸ್ನಾನ ಮಾಡ್ಕೊಂಡು ಬಂದು ಮತ್ತು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತೀನಿ. ಇನ್ನೇನು ಪೂಜೆ ಮಾಡಬೇಕು ಅನ್ನೋ ಟೈಮಲ್ಲಿ ಅವ್ರು ಎದ್ದೇಳ್ತಾರೆ ಅಂತಂದರೆ ಒಂದು 5:30-5 ಗಂಟೆ ಈ ರೀತಿಯಾಗಿ ಎದ್ದೇಳ್ತಾರೆ. ನಾನೇನಾದರೂ ಬೇಗ ಎದ್ದಿದ್ದೀನ, ಇಲ್ಲ ಅಂತಂದರೆ ಒಂದು 7 ಗಂಟೆಗೆ ಎದ್ದೇಳ್ತಾರೆ ಡೈಲಿ ಅವರು. ಆಮೇಲೆ ಒಂದು 4-5 ಜನ ಆದರೂ ಕಮೆಂಟ್ ಮಾಡಿ ಕೇಳಿದ್ರಿ, ಬೇಗ ಪೂಜಾ ವಿಡಿಯೋ ಹಾಕಿ ಮಂಜು ಅಂತಂದ್ಬಿಟ್ಟು. ಈ ವಿಡಿಯೋನ ಮಂಗಳವಾರನೇ ಹಾಕ್ಬೋದಾಗಿತ್ತು, ರೆಡಿ ಇತ್ತು. ಆದರೆ ನಾನೇ ಸುಮ್ಮನೆ ಡಿಲೇ ಮಾಡ್ಕೊಂಡು ಸುಮ್ಮನಿದ್ದೆ. ಯಾಕಂದರೆ ಯೂಟ್ಯೂಬ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ವೀಡಿಯೋಗಳೆಲ್ಲ ಮಾಡ್ಕೊಂಡು ಇದಾದಮೇಲೆ ಅದನ್ನು ಎಡಿಟಿಂಗ್ ಮಾಡಬೇಕು, ಆಮೇಲೆ ವಾಯ್ಸ್ ಓವರ್ ಕೊಡಬೇಕು, ಇದೆಲ್ಲ ಕೆಲಸ ಇರುತ್ತೆ. ಮಂಗಳವಾರ ಹಾಕ್ಬಿಟ್ಟಿದ್ದೀನಿ ಅಂದರೆ ಮತ್ತೆ ನಾನು ಶುರು ಮಾಡ್ಕೊಳ್ಬೇಕಾಗುತ್ತೆ ವಿಡಿಯೋ ಮಾಡೋದಕ್ಕೆ. ವಿಡಿಯೋ ಮಾಡ್ಕೊಂಡು ಕೆಲಸಗಳು ಮಾಡೋದು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಸುಮ್ಮನೆ ಯಾಕೆ, ಬುಧವಾರ ನನ್ನ ಶೆಡ್ಯೂಲ್ಡ್ ಟೈಮ್ ಇರೋದಲ್ವ, ಅವತ್ತೇ ಹಾಕೋಣ ಅಂತಂದ್ಬಿಟ್ಟು ಆರಾಮಾಗಿ ಇದನ್ನು ಎಡಿಟಿಂಗ್ ಮಾಡಿಕೊಂಡು, ಇನ್ನು ಜನ್ಮಾಷ್ಟಮಿ ಬೇರೆ ಇತ್ತಲ್ವ ಸೋಮವಾರ, ಅದಕ್ಕೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮತ್ತು ದೇವಸ್ಥಾನಕ್ಕೆ ಹೋಗಿ ಬಂದು ಲೇಟ್ ಆಗೋಯ್ತು. ಸರಿ ಬಿಡು, ಮಂಗಳವಾರ ವಾಯ್ಸ್ ಓವರ್ ಕೊಟ್ಬಿಟ್ಟು ಬುಧವಾರಕ್ಕೇ ಹಾಕೋಣ ಅಂತಂದ್ಬಿಟ್ಟು ಬುಧವಾರನೇ ಹಾಕ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋ ಬರೋದು ಒಂದು ಸ್ವಲ್ಪ ಲೇಟ್ ಆಯಿತು. ನಾನು ಲಾಸ್ಟ್ ಫ್ರೈಡೇ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ನಲ್ವ, ಆ ವಿಡಿಯೋ ಇದು. ಇನ್ನು ನಾನು ಡೇ ಬೈ ಡೇ ವಿಡಿಯೋಸ್ ಎಲ್ಲ ಹಾಕ್ಬೋದು, ಟೈಮ್ ಇರುತ್ತೆ. ಆದರೆ ನಾನೇ ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳೋದು ಅಂತಂದ್ಬಿಟ್ಟು ಆರಾಮಾಗಿ ಕೆಲಸಗಳನ್ನು ಮಾಡಿಕೊಂಡು ಆರಾಮಾಗಿ ನಾನು ಫ್ರೀ ಟೈಮಲ್ಲಿ ಎಡಿಟಿಂಗ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇರ್ತೀನಿ. ಹಾಗಾಗಿನೇ ವಾರದಲ್ಲಿ 2 ವಿಡಿಯೋ ಬರುತ್ತಷ್ಟೇ ನನ್ನ ವೀಡಿಯೋಸು. ಹಾಗಂತ ಸೋಂಬೇರಿ ಏನಲ್ಲ, ನಾನು ನೀಟಾಗಿ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತೀನಿ. ಆದರೆ ವಿಡಿಯೋ ಮಾಡಿಕೊಂಡು ಮನೆ ಕೆಲಸಗಳು ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಅದನ್ನು ಎಡಿಟಿಂಗ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು. ಡೇ ಬೈ ಡೇ ವಿಡಿಯೋ ಹಾಕಿದ್ದೀನಿ ಅಂತಂದರೆ ನನಗೆ ಅಂತ ಟೈಮೇ ಇರೋದಿಲ್ಲ. ಆಮೇಲೆ ಮೆಂಟಲಿ ತುಂಬ ಒತ್ತಡನೇ ಆಗೋಗುತ್ತೆ. ಹಾಗಾಗಿ ಸುಮ್ಮನೆ ಯಾಕೆ ಅಷ್ಟೊಂದು ಒತ್ತಡ ತಗೊಂಡು ಮಾಡೋದು ಅಂತಂದ್ಬಿಟ್ಟು ನಾನೇ ವಾರದಲ್ಲಿ 2 ವಿಡಿಯೋ ಮಾತ್ರ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋದು. 1-2 ದಿನ ವೀಡಿಯೋಗಳು ಮಾಡ್ಕೊಂಡು
ಮಾಡ್ಕೊಳ್ತೀನಿ. ಆಮೇಲೆ ಒಂದು ದಿನ ಮನೆ ಕೆಲಸಗಳ ಜೊತೆಗೆ ಎಡಿಟಿಂಗ್ ಮಾಡ್ಕೊಳ್ತೀನಿ, ಅದು ಫ್ರೀ ಟೈಮಲ್ಲಿ. ಇನ್ನೊಂದು ದಿನ ಮನೆ ಕೆಲಸಗಳ ಜೊತೆಗೆ ವಾಯ್ಸ್ ಓವರ್ ಕೊಟ್ಟು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನನಗೆ ಇದು ಸಮವಾಗಿದೆ. ಡೇ ಬೈ ಡೇ ಹಾಕಿದ್ದೀನಿ ಅಂತಂದರೆ ಎಲ್ಲ ಒಂದು ರೀತಿಯಾಗಿ ಗಜಿಬಿಜಿ ಅಂತ ಆಗಿಬಿಡುತ್ತೆ. ಮನೆ ಕೆಲಸಗಳು ಸರಿಯಾಗಿ ಆಗೋದಿಲ್ಲ, ಈ ಕಡೆ ವಿಡಿಯೋನೂ ಸರಿಯಾಗಿ ನಾನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಸುಮ್ಮನೆ ಯಾಕೆ ನಾನು ಫ್ರೀ ಟೈಮಲ್ಲಿ ತಾನೇ ಇದನ್ನು ಮಾಡ್ತಾ ಇರೋದು ಅಂತಂದ್ಬಿಟ್ಟು ನಾನು ಸಮವಾಗಿ ತಗೊಂಡು ಹೋಗ್ತಾ ಇದ್ದೀನಿ. ಇನ್ನೊಂದೇನು ಅನ್ನಿಸ್ತಾ ಇರುತ್ತೆ ಅಂತಂದರೆ, ನನಗೆ ತುಂಬ ರಿಸ್ಕ್ ತಗೊಂಡು ನಾವು ಕೆಲಸಗಳನ್ನು ಮಾಡಿದ್ದೀವಿ ಅಂತಂದರೆ ನಮ್ಮ ಆರೋಗ್ಯನೂ ಕೆಡುತ್ತೆ ಅಲ್ವಾ. ಹಾಗಾಗಿ ಸುಮ್ಮನೆ ಯಾಕೆ ಅಷ್ಟೊಂದು ರಿಸ್ಕ್ ತೊಗೊಂಡು ಮಾಡೋದು ಅಂತಂದ್ಬಿಟ್ಟು ಅನ್ನಿಸ್ತಾ ಇರುತ್ತೆ ನನಗೆ ಅವಾಗವಾಗ. ಹಾಗಾಗಿನೇ ಸರಿ ಆಯಿತು ಬಿಡು ಅಂತಂದ್ಬಿಟ್ಟು, ಅಂದರೆ ಸುಮ್ಮನೆ ಕುತ್ಕೊಂಡಿದ್ರೂ ಅದು ಎಲ್ತಿಗೊಂದು ರೀತಿಯಾಗಿ ಹೊಡ್ತಾ ಬಿಡುತ್ತೆ. ಹಂಗಂತ ಜಾಸ್ತಿ ಕೆಲಸಗಳು ಮಾಡಿದ್ರೂ ಎಲ್ತಿಗೊಂದು ರೀತಿಯಾಗಿ ಹೊಡ್ತಾ ಬಿಡುತ್ತೆ. ಅದು ಸಮವಾಗಿ ಮಾಡ್ಕೊಂಡು ಹೋದರೆ ಏನೂ ತೊಂದರೆ ಆಗೋದಿಲ್ವಲ್ಲ. ಹಾಗಾಗಿ ನಾನು ಅದನ್ನು ಸಮವಾಗಿ ತಗೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಕಸ ಗುಡಿಸಿದ್ದಾದಮೇಲೆ ಮನೆಯೆಲ್ಲ ಒರೆಸಿ ನಾನು ಸ್ನಾನ ಮಾಡ್ಕೊಂಡು ಬಂದು, ಆಮೇಲೆ ಇವಾಗ ಚಾಪೆ ಹಾಕ್ಬಿಟ್ಟು ದೇವ್ರ ಮನೆಯಲ್ಲಿ ದೇವ್ರ ಸಾಮಾನುಗಳನ್ನೆಲ್ಲ ಇಟ್ಟಿದ್ನಲ್ವ ಅದನ್ನೆಲ್ಲ ತೊಗೊಂಬಂದು ಚಾಪೆ ಮೇಲೆ ಇಟ್ಕೊಂಡು ಇವಾಗ ಈ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಡ್ತಾ ಇದ್ದೀನಿ. ಎಲ್ಲ ದೇವ್ರ ಸಾಮಾನುಗಳನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಆದರೆ ದೇವ್ರ ಫೋಟೋಸ್ ಮಾತ್ರ ಒರೆಸಿಟ್ಟಿರಲಿಲ್ಲ. ಹಾಗಾಗಿ ಇವಾಗ ದೇವ್ರ ಫೋಟೋಸ್ನೆಲ್ಲ ಒರೆಸಿ ದೇವ್ರ ಫೋಟೋಸ್ಗೆಲ್ಲ ಗಂಧ ಕುಂಕುಮ ಇಟ್ಟು ಇವಾಗ ದೇವ್ರ ಮನೆಯಲ್ಲೆಲ್ಲ ಜೋಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲೇ ಹೇಳಿದ್ನಲ್ವ, ಈ ಒಂದು ವೈಟ್ ಕ್ವಾರ್ಟ್ಸ್ ಕಲ್ ಮೇಲೆ ಅಕ್ಕಿ ಪುಡಿಯಿಂದ ರಂಗೋಲಿಯನ್ನು ಹಾಕಿ ಆ ರಂಗೋಲಿಗೆ ನಾನು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ತಾ ಇದ್ದೆ. ಆಮೇಲೆ ನೆಕ್ಸ್ಟ್ ವೀಕು ಆ ರಂಗೋಲಿಯನ್ನು ತೆಗಿಯೋದಕ್ಕೆ ಹೋದಾಗ ಅರಿಶಿನದ ಕಲೆಗಳನ್ನೋದು ಆ ಕಲ್ ಮೇಲೆ ಆಗಾಗೆ ಕಾಣಿಸ್ತಾ ಇತ್ತು. ಅದನ್ನು ಎಷ್ಟೇ ತಿಕ್ಕಿ ಉಜ್ಜಿದ್ರೂ ಸಹಿತ ಆ ಕಲೆ ಅನ್ನೋದು ಹೋಗ್ತಾನೆ ಇರಲಿಲ್ಲ. ಹಾಗಾಗಿ ಹೀಗೆ ಬಿಟ್ಬಿಟ್ರೆ ಈ ಕಲ್ಲೆಲ್ಲ ಅರಿಶಿನದ ಕಲೆ ಆಗಿಬಿಡುತ್ತೆ ಅಂತಂದರೆ ಆ ಪ್ಲೇಸಲ್ಲಿ ಕಲೆಯಾಗಿ ಹಾಗೆ ಉಳ್ಕೊಂಡ್ಬಿಡುತ್ತೆ, ಅದು ಮಾರ್ಕ್ ಆಗಿ ಅಂತಂದ್ಬಿಟ್ಟು ಇವಾಗ ನಾನು ಒಂದು A3 ಶೀಟನ್ನು ತಗೊಂಡು ಅದ್ರ ಮೇಲೆ ಅಕ್ಕಿ ಪುಡಿಯಿಂದ ರಂಗೋಲಿಯನ್ನು ಹಾಕಿ ಆ ರಂಗೋಲಿಗೆ ನಾನು ಅರಿಶಿನ ಕುಂಕುಮದಿಂದ ಮಾಮೂಲಿಯಾಗಿ ಅಲಂಕಾರ ಮಾಡಿ ಆಮೇಲೆ ಪೀಠ ಇಟ್ಬಿಟ್ಟು ಪೀಠದ ಮೇಲೆ ಇವಾಗ ನಾನು ಆ ತಟ್ಟೆಯನ್ನು ಇಟ್ಕೊಂಡು ಒಂದು 5 ಹಿಡಿಯಷ್ಟು ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಮಾಮೂಲಿಯಾಗಿ ನಾನು ಡೈಲಿ ಯೂಸ್ ಮಾಡುವ ಕಳಶಕ್ಕೆ ಚಿಕ್ಕ ತಟ್ಟೆಯನ್ನು ಯೂಸ್ ಮಾಡ್ತೀನಿ. ಆ ತಟ್ಟೆಗೆ ಒಂದು 3 ಹಿಡಿಯಷ್ಟು ಅಕ್ಕಿಯನ್ನು ಹಾಕ್ತೀನಿ. ಇದೊಂದು ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ, ಹಾಗಾಗಿ ಒಂದು 5 ಹಿಡಿಯಷ್ಟು ಅಕ್ಕಿಯನ್ನು ಹಾಕಿ ಅದನ್ನೆಲ್ಲ ಸಮ ಮಾಡಿ ಅದ್ರ ಮೇಲೆ ಇವಾಗ ನಾನು ಓಂಕಾರ ಚಿಹ್ನೆಯನ್ನು ಬರೆದು ಅದಕ್ಕೊಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಆಮೇಲೆ ನಾನು ಕಳಶ ಪ್ರತಿಷ್ಠಾಪನೆ ಮಾಡ್ತೀನಿ. ಆಮೇಲೆ ನನಗೆ ಒಂದು 5-6 ಜನ ಆದರೂ ಕಮೆಂಟ್ ಮಾಡಿದ್ರಲ್ವ, ಬೇಗ ಪೂಜೆ ವಿಡಿಯೋನ ಹಾಕಿ ಮಂಜು ಅಂತಂದ್ಬಿಟ್ಟು. ಅದಕ್ಕೆ ನನಗೆ ಬೇಜಾರೇನೂ ಆಗಲಿಲ್ಲ, ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು 5-6 ಜನ ಆದರೂ ಕಮೆಂಟ್ ಮಾಡಿದ್ದಾರಲ್ವಪ್ಪ, ನನ್ನ ಪೂಜೆ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಿದ್ದಾರಲ್ವಪ್ಪ ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದಕ್ಕೆ ಕಾರಣ ಏನು ಅಂತಂದ್ಬಿಟ್ಟು ನಾನು ಹೇಳಿದ್ದು, ಏಕೆಂದರೆ ಅಷ್ಟೊಂದು ಪ್ರೀತಿ ನೀವು ಕೊಡ್ತಿರ್ಬೇಕಾದ್ರೆ ನಾನು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕಲ್ವ. ಇನ್ನು ಕಳಶದೊಳಗಡೆ ನಾನು ಏನೇನು ಹಾಕ್ತೀನಿ ಅಂತ ಅಂದ್ಬಿಟ್ಟು ಸಾಕಷ್ಟು ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಅರಿಶಿನ ಕುಂಕುಮ, ಗಂಧ, ಜವಾದು ಪೌಡ್ರು, ಪಚ್ಚೆ ಕರ್ಪೂರ ಒಂದು ಸ್ವಲ್ಪ, ಮತ್ತು ರೋಸ್ ವಾಟ್ರ್ ಒಂದು ಸ್ವಲ್ಪ, ಆಮೇಲೆ ಒಂದು ಬೆಳ್ಳಿ ಲಕ್ಷ್ಮೀಕಾಯನ್ನು ಮತ್ತು ಒಂದು ರೆಡ್ ರೋಸ್ ಇಷ್ಟನ್ನು ಹಾಕ್ಬಿಟ್ಟು ನಾನು ಕಳಶ ಪ್ರತಿಷ್ಠಾಪನೆ ಮಾಡ್ತೀನಿ. ಇನ್ನು ಈ ಕಳಶಕ್ಕೆ ತೆಂಗಿನಕಾಯಿ ಹುಡುಕಿ ಸಾಕಾಗೋಯ್ತು. ಒಂದು ಸ್ವಲ್ಪ ದೊಡ್ಡದಾಗಿರೋ ತೆಂಗಿನಕಾಯಿ ತೊಗೊಳ್ಳೋಣ ಅಂತಂದರೆ ಎಲ್ಲ ತೆಂಗಿನಕಾಯಿಗಳಿಗೂ ಕಣ್ಣು ಕಾಣಿಸ್ತಾ ಇತ್ತು. ಕಣ್ಣು ಕಾಣಿಸ್ದೇ ಇರೋ ತೆಂಗಿನಕಾಯಿ ಸಿಕ್ಕೋದೇ ಅಪರೂಪ ಆಗೋಯ್ತು. ಅದೂ ಒಂದು 2-3 ಅಂಗಡಿ ನೋಡಿದ್ದೀವಿ. KR-ಪುರಮಲ್ಲಿ ನಾವು ತೊಗೊಂಡಿಲ್ಲ, ಅಲ್ಲಿ ತುಂಬ ರಶ್ ಇತ್ತಲ್ವ. ಕೆಲವೊಂದು ಐಟಮ್ಗಳನ್ನು ಮನೆ ಹತ್ರನೇ ತೊಗೊಳ್ಳೋಣ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೇಳಿದ್ರು. ಸರಿ ಆಯಿತು ಅಂತಂದ್ಬಿಟ್ಟು ಇಲ್ಲೇ ಬಂದು ತೊಗೊಂಡ್ವಿ. ಹಾಗಾಗಿ ಒಂದು ಸ್ವಲ್ಪ ದೊಡ್ಡದಾಗಿರುವ ತೆಂಗಿನಕಾಯಿನೇ ಸಿಗಲಿಲ್ಲ. ಸರಿ ಇದೇ ಇರಲಿ ಅಂತ ಇದನ್ನೇ ತೊಗೊಂಬಂದ್ವಿ. ಈ ಕಳಶಕ್ಕೆ ಒಂದು ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇದೆ ತೆಂಗಿನಕಾಯಿ. ನೆಕ್ಸ್ಟ್ ಇವಾಗ ಇಲ್ಲಿ ಒಳಗಡೆ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಹೊರಗಡೆ ಬಂದುಬಿಟ್ಟು ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟು ಒಂದು ಸ್ವಲ್ಪ ರಂಗೋಲಿ ಎಲ್ಲ ಚೆನ್ನಾಗಿ ಹಾಕಬೇಕು ಅಂತ ಹಾಕ್ತಾಯಿದ್ದೀನಿ. ಅಂದರೆ ಮಾಮೂಲಿಯಾಗಿ ತಾವರೆ ಹೂವು ರಂಗೋಲಿಯನ್ನೇ ಹಾಕ್ತೀನಿ, ಅದಕ್ಕೆಲ್ಲ ಕಲರ್ಸ್ ಎಲ್ಲ ಫಿಲ್ ಮಾಡೋಣ ಅಂತಂದ್ಬಿಟ್ಟು ಫಿಲ್ ಮಾಡ್ತಾಯಿದ್ದೀನಿ. ಇನ್ನು ಅಲ್ಲಿ ಹೊಸ್ಲು ಮುಂದೆ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಇನ್ನು ಪೂಜೆಗೆ ಇಲ್ಲಿ ದೇವ್ರ ಮನೆಯಲ್ಲಿ ಒಂದು ಪೀಠ ಹಾಕ್ಬಿಟ್ಟು ಅಲ್ಲಿ ಫ್ರೂಟ್ಸ್ ಎಲ್ಲ ಇಟ್ಬಿಟ್ಟು ದೀಪಗಳಿಡಬೇಕು. ಅದಕ್ಕಿಂತ ಮುಂಚೆ ನೈವೇದ್ಯ ಏನಾದರೂ ಮಾಡಿಬಿಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಸಜ್ಜಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಹಾಗಾಗಿ ಸಜ್ಜಿಗೆನೇ ಮಾಡ್ತಾಯಿದ್ದೀನಿ.
ನೆಕ್ಸ್ಟ್ ಇವಾಗ ನೈವೇದ್ಯನೂ ರೆಡಿ ಮಾಡಿದ್ದಾಯಿತು. ಇಲ್ಲಿ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದೆ, ದೇವ್ರ ಫೋಟೋಸ್ಗೆಲ್ಲ ಹೂವು ಇಟ್ಟು ಎಲ್ಲ ರೆಡಿ ಮಾಡಿದ್ದೆ. ಇನ್ನು ಇಲ್ಲಿ ಪೀಠ ಹಾಕಿ ಪೀಠದ ಮೇಲೆ ಒಂದು ಸ್ವಲ್ಪ ಹಬ್ಬ ಅಲ್ವಾ, ಹಾಗಾಗಿ ಫ್ರೂಟ್ಸ್ ಎಲ್ಲ ಇಟ್ಟು ಒಂದು ಸ್ವಲ್ಪ ದೀಪದ ಕಂಬಗಳಿಟ್ಟು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟು ಒಂದು ಸ್ವಲ್ಪ ಅಲಂಕಾರ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು ಪೀಠನ ಹಾಕಿದ್ದೀನಿ. ಆ ಪೀಠದ ಮೇಲೆ ಒಂದು ಗ್ರಾಸ್ ಮ್ಯಾಟನ್ನು ಹಾಕಿ ಅದ್ರ ಮೇಲೆ ಬೆಳ್ಳಿ ತಟ್ಟೆಯಲ್ಲಿ ಎಲ್ಲ ಒಂದೇ ತಟ್ಟೆಯಲ್ಲೇ ನಾನು ಫ್ರೂಟ್ಸು ಆಮೇಲೆ ಪ್ರಸಾದ ಆಮೇಲೆ ಡ್ರೈ ಫ್ರೂಟ್ಸು ಎಲ್ಲ ಒಂದೇ ತಟ್ಟೆಯಲ್ಲೇ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಆ ಕಡೆ ಈ ಕಡೆ ದೀಪದ ಕಂಬಗಳನ್ನು ಇಡ್ತಾ ಇದ್ದೀನಿ. ಇನ್ನು ಇಲ್ಲಿ ಪೀಠದ ಮೇಲೆ ಹಾಕಿರುವ ಗ್ರಾಸ್ ಮ್ಯಾಟ್ ಬಂದುಬಿಟ್ಟು ನಮ್ಮ ಮನೆ ಗೃಹ ಪ್ರವೇಶದ ಟೈಮಲ್ಲಿ ತೊಗೊಂಬಂದಿದ್ದು. ಅಲ್ಲಿ ಪಾರ್ಟೇಷನ್ ಹತ್ರ ಕಾಮಧೇನು ಹಸು ಮತ್ತು ಒಂದು ಉರುಳಿ ಬೋಲು ಮತ್ತು ಕೆಳಗಡೆ ಒಂದು ಯಾವುದಾದ್ರೂ ಒಂದು ಪ್ಲ್ಯಾಂಟನ್ನು ಇಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಡಿಸೈನ್ ಮಾಡಿಸಿದ್ವಲ್ವ, ಅಲ್ಲಿ ಗ್ರಾಸ್ ಮ್ಯಾಟನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಇವೆಲ್ಲ ಇಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಕ್ಕೆ ಅಂತ ಗೃಹ ಪ್ರವೇಶದ ಟೈಮಲ್ಲಿ ತೊಗೊಂಬಂದಿದ್ವಿ. ಅಲ್ಲಿ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಮ್ಯಾಟ್ ಉಳಿದಿತ್ತು, ಅದನ್ನು ಈ ರೀತಿಯಾಗಿ ಯಾವುದಾದ್ರೂ ಹಬ್ಬಗಳಲ್ಲಿ ಪೀಠದ ಮೇಲೆ ಗ್ರಾಸ್ ಮ್ಯಾಟ್ ಹಾಕ್ಬಿಟ್ಟು ಏನಾದರೂ ಪೂಜೆಗಳಿಗೆಲ್ಲ ಯೂಸ್ ಮಾಡ್ಕೊಳ್ಬೋದಲ್ವಾ ಅಂತಂದ್ಬಿಟ್ಟು ನಾನು ಹಾಗೆ ಇಟ್ಕೊಂಡಿದ್ದೆ. ಸರಿ ಆಯಿತು ಅಂತಂದ್ಬಿಟ್ಟು ಇವತ್ತು ಈ ರೀತಿಯಾಗಿ ನಾನು ಅಲಂಕಾರ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದೊಡ್ಡದಾಗಿರುವಂತಹ ಗ್ರಾಸ್ ಮ್ಯಾಟ್ ಅದೊಂದಿದೆ, ಅದನ್ನು ಇನ್ಯಾವುದಾದ್ರೂ ಪೂಜೆಗಳಲ್ಲಿ ಯೂಸ್ ಮಾಡ್ಕೊಳ್ಬೋದಲ್ವಾ ಅಂತಂದರೆ ಪೀಠಗಳು ಎರಡಿದೆ ಅಲ್ವಾ, ಒಂದು ಚಿಕ್ಕ ಪೀಠ ಒಂದು ದೊಡ್ಡ ಪೀಠ ಅಂತಂದ್ಬಿಟ್ಟು ಚಿಕ್ಕ ಪೀಠಕ್ಕೆ ಸರಿ ಹೊಂದೋ ಹಾಗೆ ಈ ಮ್ಯಾಟನ್ನು ತೊಗೊಂಡಿದ್ದೀನಿ, ದೊಡ್ಡ ಪೀಠಕ್ಕೆ ಸರಿ ಹೊಂದೋ ಹಾಗೆ ಆ ಮ್ಯಾಟ್ ಆಗುತ್ತೆ ಅಂತಂದ್ಬಿಟ್ಟು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಪೂಜೆಗೆ ತಕ್ಕಂತೆ ಯೂಸ್ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ಚಿಕ್ಕ ಪೀಠ ಮತ್ತು ಚಿಕ್ಕ ಗ್ರಾಸ್ ಮ್ಯಾಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನು ಸೋಮವಾರ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಇತ್ತಲ್ವ, ಅವತ್ತು ದೊಡ್ಡ ಪೀಠ ಮತ್ತು ದೊಡ್ಡ ಮ್ಯಾಟನ್ನು ಯೂಸ್ ಮಾಡಿಕೊಂಡು ನಾನು ಪೂಜೆಗೆಲ್ಲ ಅಲಂಕಾರ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ನಾನು ಯಾವ ರೀತಿಯಾಗಿ ನಾನು ಅವತ್ತು ಹಬ್ಬನ ಮಾಡಿದೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ನಾನು ಮೊದಲಿಗೆ ಹೊಸ್ಲು ಪೂಜೆಯನ್ನು ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 8:15 8:15 ಏನೋ ಆಗೋಗ್ಬಿಟ್ಟಿತ್ತು. ನಾನು 3 ಗಂಟೆಗೇ ಇದ್ದಿದ್ದು. ಈ ಪೂಜೆ ಟೈಮಲ್ಲಂತೂ ಅದೆಷ್ಟು ಟೈಮ್ ಇದ್ರೂ ಸಾಕಾಗೋದಿಲ್ಲ ಅನಿಸುತ್ತೆ, ಅಷ್ಟು ಬೇಗ ಬೇಗ ಟೈಮ್ ಅನ್ನೋದು ಹೋಗ್ತಾ ಇರುತ್ತೆ. ಅದಲ್ಲದೆ ನಾವು ವಿಡಿಯೋ ಮಾಡ್ಕೊಂಡು ಪೂಜೆ ಮಾಡಿದ್ದೀವಿ ಅಂತಂದರೆ ಇನ್ನೂ ಲೇಟ್ ಆಗಿಬಿಡುತ್ತೆ. ಇವಾಗ ನೋಡ್ತಾ ಇರ್ಬೋದು 8:15 ಏನೋ ಆಗೋಗಿತ್ತು ಟೈಮು. ಆವಾಗ ಬೇಗ ಬೇಗ ಹೋಗಿ ಸ್ಯಾರಿ ಹಾಕ್ಕೊಂಡು ಬಂದು ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಎಷ್ಟು ಒಂದು 10 ನಿಮಿಷದಲ್ಲಿ ನಾನು ಸ್ಯಾರಿ ಉಟ್ಕೊಂಡ್ಬಿಟ್ಟಿದ್ದೀನಿ ಇವತ್ತಂತೂ. ನನಗೆ ಅನಿಸ್ತಾ ಇತ್ತು ಏನಾದರೂ ಗಡಿಬಿಡಿ ಕೆಲಸಗಳಿತ್ತು ಅಂತಂದರೆ ಅವಾಗ ಸ್ಯಾರಿ ಉಟ್ಕೊಳ್ಳೋದು ಬೇಗ ಬೇಗ ಆಗುತ್ತೆ, ಏನಾದರೂ ಟೈಮ್ ಇದೆ ಇನ್ನೂ ಕೆಲಸಗಳು ಮಾಡೋದಕ್ಕೆ ಅಂತ ಇದ್ದಾಗ ಅವಾಗ ಸ್ಯಾರಿ ಉಟ್ಕೊಳ್ಳೋದು ಇನ್ನಷ್ಟು ನಾವು ಲೇಟ್ ಮಾಡ್ತಾ ಇರ್ತೀವಿ ಅಂತ ನಾನು ಅಂದ್ಕೊಂಡೆ. ಅಷ್ಟು ಬೇಗ ಸ್ಯಾರಿ ಉಟ್ಕೊಂಬಂದ್ಬಿಟ್ಟೆ. ನನಗೆ ಆಶ್ಚರ್ಯ ಆಯಿತು ಎಷ್ಟು ಬೇಗ ಸ್ಯಾರಿ ಉಟ್ಕೊಂಬಂದಿದ್ದೀನಿ ನಾನು ಇವತ್ತು ಅಂತಂದ್ಬಿಟ್ಟು. ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ಹೊಸ್ಲು ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ದೇವ್ರ ಮನೆಯಲ್ಲಿ ನಾನು ದೀಪ ಹಚ್ತಾ ಇದ್ದೀನಿ. ನನ್ನ ಹಸ್ಬೆಂಡೇ ಪೂಜೆ ಮಾಡಿದ್ರು. ಇವಾಗ ಪೂಜೆ ಎಲ್ಲ ಮುಗೀತು. ನೋಡ್ತಾ ಇರ್ಬೋದು ಸಿಂಪಲ್ಲಾಗೆ ಅಂತ ಕಾಣಿಸುತ್ತೆ, ಆದರೆ ಇದ್ರ ಹಿಂದೆ ಕೆಲಸಗಳಿರುತ್ತೆ ಅಲ್ವಾ, ಅದೆಷ್ಟು ಕೆಲಸಗಳಿರುತ್ತೆ ಅಂತಂದರೆ ಅದೆಷ್ಟು ಮಾಡಿದ್ರೂ ಸಾಗೋದೇ ಇಲ್ಲ, ಅಷ್ಟು ಕೆಲಸಗಳಿರುತ್ತೆ. ನೋಡ್ತಾ ಇರ್ಬೋದು ನಾನು ಈ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದ್ದೀನಿ. ಹೇಗಿದೆ, ಚೆನ್ನಾಗಿದೆಯಾ, ಚೆನ್ನಾಗಿ ಮಾಡಿದ್ದೀನಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಗ್ಯಾಸ್ ಸ್ಟವ್ ಎಲ್ಲ ನೈಟೇ ಒರೆಸಿಟ್ಟಿದೆ. ಬೆಳಗ್ಗೆ ಎದ್ದು ಗ್ಯಾಸ್ ಸ್ಟವ್ಗೆ ಗಂಧ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹೂವು ಎಲ್ಲ ಇಟ್ಟು ಇಲ್ಲೂ ಅಷ್ಟೇ ಪೂಜೆ ಮಾಡ್ತೀನಿ ಪ್ರತಿ ಶುಕ್ರವಾರನೂ. ನೆಕ್ಸ್ಟ್ ಇಲ್ಲಿ ಪಾರ್ಟೇಷನ್ ಹತ್ರ ನೋಡ್ತಾ ಇರ್ಬೋದು ಕಾಮಧೇನು ಹಸುಗೂ ಅಷ್ಟೇ ಹೂಗಳೆಲ್ಲ ಇಟ್ಟು ಮತ್ತು ಒಳಿ ಬೋಲಲ್ಲೆಲ್ಲ ಹೂವು ಹಾಕಿದ್ದೀನಿ. ಈಗ ಇಲ್ಲಿ ಹೊಸ್ಲು ಮುಂದೆ ಈ ರೀತಿಯಾಗಿ ನಾನು ರಂಗೋಲಿಯನ್ನು ಹಾಕಿದ್ದೀನಿ. ಕಲರ್ಸ್ ಎಲ್ಲ ನನ್ನ ಹತ್ರ ಖಾಲಿ ಆಗೋಗ್ಬಿಟ್ಟಿದೆ, ಸಾಕಷ್ಟು ಕಲರ್ಸು. ಈಗ ಯಾವ್ಯಾವ ಕಲರ್ ಇತ್ತು ಅದರಿಂದನೇ ನಾನು ಈ ಒಂದು ಕಮಲದ ರಂಗೋಲಿಗೆ ಕಲರ್ಸ್ ಎಲ್ಲ ಫಿಲ್ ಮಾಡಿದ್ದೀನಿ. ಎಷ್ಟೇ ನೆನಪಿಟ್ಕೊಂಡು ಕೆಲಸಗಳನ್ನು ಮಾಡಿದರೂ ಸಹಿತ ಒಂದೊಂದು ಸಲ ಮರ್ತೋಗ್ಬಿಡ್ತೀವಲ್ವ. ಇಲ್ಲೂ ಅಷ್ಟೇ ನಾನು ತುಳಸಿ ಗಿಡಕ್ಕೆ ಹೂವು ಇಡೋದೇ ಮರ್ತುಬಿಟ್ಟಿದ್ದೀನಿ. ಮೇಲೆ ಇಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ, ಕೆಳಗಡೆ ಇಟ್ಟಿರಲಿಲ್ಲ. ಸರಿ ಆಯಿತು, ಹಿಂಗೂ ಸಂಜೆಗೆ ಪೂಜೆ ಮಾಡ್ತೀನಲ್ವ ಆವಾಗ ಇಟ್ಟರೆ ಆಯಿತು ಅಂತಂದ್ಬಿಟ್ಟು ಸುಮ್ಮನಾದೆ. ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮುಗೀತು. ಇವಾಗ ಮಾಮೂಲಿಯಾಗಿ ನಾನು ಗಣಪತಿ ಶ್ಲೋಕನ ಎಡಗೈಯಿಂದ ಒಂದು 11 ಸಲ ಬರೀತೀನಲ್ವ, ಮತ್ತು ಪದ್ಮಾವತಿ ಅಮ್ಮನವರ ಸ್ತೋತ್ರನ 108 ಸಲ ಹೇಳ್ಕೊಳ್ತೀನಿ. ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಲಾಸ್ಟ್ ಇಯರ್ ನಾನು ಇನ್ನೂ ಚೆನ್ನಾಗಿ ಪೂಜೆ ಮಾಡಿದ್ದೆ. ಅಂದರೆ ಹೂವು ಎಲ್ಲ ತೊಗೊಂಬಂದು ನಾನೇ ಹೊಲ್ದು ದೇವ್ರ ಫೋಟೋಸ್ಗೆಲ್ಲ ಹಾಕಿದ್ದೆ. ಆದರೆ ಈ ಸಲ ಹಾರಗಳು ಮಾಡಿ ಹಾಕೋದಕ್ಕೆ ಆಗಲಿಲ್ಲ. ಬಿಡಿ ಹೂವು ಏನೋ ಸಿಕ್ತು, ಅದನ್ನು ತೊಗೊಂಬಂದು ಹಾರಗಳು ಮಾಡಿ ಹಾಕುವಷ್ಟು ಟೈಮ್ ನನಗಿರಲಿಲ್ಲ. ಸರಿ ಹೋಗ್ಲಿ ಬಿಡು, ಕೇರ್ಪುರಮ್ಗೆ ಹೋಗ್ತಾ ಇದ್ದೀವಲ್ವ, ರೆಡಿಮೇಡ್ ಹಾರಗಳನ್ನೇ ತೊಗೊಂಬಂದು ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅಲ್ಲಿ ಕೇಳಿದ್ರೆ ಒಂದು ಹಾರಕ್ಕೆ 150 ರೂಪಾಯಿ ಹೇಳಿದ್ರು, 4 ಹಾರಕ್ಕೆ 600 ರೂಪಾಯಿ ಎಣ್ಣೆ ಹೇಳಿದ್ರು. ಹಬ್ಬ ಇಷ್ಟೊಂದು ರೇಟಾ ಅಂತ ನಾನು ಅಂದ್ಕೊಂಡೆ. ಸರಿ ಇನ್ನು ತೊಗೊಂಬಂದು ಹೊಲ್ಕೊಂಡು ಹಾಕೋಣ ಅಂದರೆ ಅದಕ್ಕೂ ಟೈಮ್ ಇರಲಿಲ್ಲ. ಹೋಗ್ಲಿ ಬಿಡು, ಈ ಸಲ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಕಟ್ಟಿರ್ತಾರಲ್ವ, ಅದು ಒಂದು ಗುಂಚಲು ಅಂತ ಇರುತ್ತಲ್ವ, ಅದೊಂದು ಫುಲ್ಲು ತೊಗೊಂಬಿಟ್ಟೆ 200 ರೂಪಾಯಿಗೆ. ಒಂದು ಕೃಷ್ಣ ಜನ್ಮಾಷ್ಟಮಿ ಹಬ್ಬಕ್ಕೂ ಆಗುತ್ತೆ, ಆಮೇಲೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಆಗುತ್ತೆ ಅಂತಂದ್ಬಿಟ್ಟು ಅದು ತೊಗೊಂಡು, ಆಮೇಲೆ ಒಂದು ಅರ್ಧ kg ಸೇವಂತಿಗೆ ಹೂವು, ಒಂದು ಅರ್ಧ kg ರೋಸ್ ಹೂವು ತೊಗೊಂಡು ಬಂದೆ. ಆಮೇಲೆ ಇನ್ನು ಕಳಶಕ್ಕೆ ಮಲ್ಲಿಗೆ ಹೂವು ತಗೊಳ್ಳೋಣ ಅಂತಂದರೆ ಮಲ್ಲಿಗೆ ಹೂವು ಎಲ್ಲ ಹರಡೋಗ್ಬಿಟ್ಟಿತ್ತು. ಇನ್ನು ಮಗ್ಗಿರೋ ಮಲ್ಲಿಗೆ ಹೂವಕ್ಕೆಲ್ಲ ಒಂದು ನೀಲಿ ಕಲರ್ ಹಾಕ್ತಾರಲ್ವ, ಅದು ಹಾಕ್ಬಿಟ್ಟಿದ್ರು. ನನಗೆ ಅದು ಕಲರ್ ಹಾಕಿದರೆ ಇಷ್ಟ ಆಗೋದಿಲ್ಲ ಆ ಥರ ಹೂಗಳು. ಸರಿ ಇಲ್ಲಿ ಮನೆ ಹತ್ರ ಸಿಗುತ್ತಲ್ವ, ನಾವು ವಾರ ತೊಗೊಂಬರ್ತೀವಲ್ವ, ಹೆಜ್ಜೆ ಹತ್ರ ತೊಗೊಂಡ್ರೆ ಆಯಿತು ಅಂತಂದ್ಬಿಟ್ಟು ಬಂದು ಸಂಜೆ ಇಲ್ಲಿ ಕೇಳಿದ್ರೆ ಅಜ್ಜಿ ಮಲ್ಲಿಗೆ ಹೂವನ್ನೇ ತೊಗೊಂಬಂದಿರಲಿಲ್ಲ, ಕಾಕಡ ಹೂವು ಇದೆ ಅಮ್ಮ ಅಂತಂದರು. ಸರಿ ಬಿಡಿ ಅಜ್ಜಿ ಬೇಡ ನನಗೆ ಅಂತಂದ್ಬಿಟ್ಟು ಇದೇ ಹೂವನ್ನೇ ಇಟ್ಟಿದ್ದಾಯಿತು. ಈ ರೀತಿಯಾಗಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ಆಯಿತು ಈ ಸಲ. ಅದು ಬಿಟ್ಟರೆ ಪೂಜೆ ಎಲ್ಲ ಚೆನ್ನಾಗೇ ಆಯಿತು. ನೆಕ್ಸ್ಟ್ ಇವಾಗ ನಾನು ಮುಸ್ಸಂಜೆ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಇನ್ನು ಹೋಳಿಗೆ ಅಂತ ನಾನು ಏನು ಮಾಡೋದಕ್ಕೆ ಹೋಗಲಿಲ್ಲ, ನನಗೆ ಫುಲ್ ಸುಸ್ತಾಗೋಗಿತ್ತು. ನನ್ನ ಹಸ್ಬೆಂಡ್ ಬೇರೆ ಬೇಡ, ಏನು ಸಜ್ಜಿಗೆನೇ ಇದೆ ಅಲ್ವಾ ಅದೇ ಸಾಕು, ಸ್ವೀಟ್ ಇದೆ ಅಲ್ವಾ ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ಮಧ್ಯಾಹ್ನಕ್ಕೆ ನಾನು ತರಕಾರಿ ಸಾಂಬಾರು ಮತ್ತು ರೈಸ್ ಮಾಡಿದ್ದೆ ಅಷ್ಟೇ, ಅಡುಗೆಗಳೇನು ಮಾಡಲಿಲ್ಲ. ನನಗೆ ಪೂಜೆ ಎಲ್ಲ ಚೆನ್ನಾಗಾಯಿತು. ನನಗೆ ಹೂಗಳಲ್ಲಿ ಮಾತ್ರ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು. ಹೂಗಳು ನನಗೆ ಸರಿಯಾಗಿರೋ ಸಿಗಲಿಲ್ಲ. ಅಂತಂದರೆ ನಾನು ಪ್ರತಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ನಾನೇ ಹೂವು ತೊಗೊಂಬಂದು ಹಾರ ಮಾಡಿ ಹಾಕ್ತಾಯಿದ್ದೆ. ಈ ಸಲ ಟೈಮ್ ಇರಲಿಲ್ಲ. ಸರಿ ಆಯಿತು, ರೆಡಿಮೇಡ್ ಹಾರಗಳನ್ನೇ ತಂದು ಹಾಕೋಣ ಅಂತಂದರೆ ಅದು ಬೇರೆ ದುಬಾರಿ ಹೇಳ್ತಾಯಿದ್ರು. ನಮ್ಮ ಮನೆ ಗೃಹ ಪ್ರವೇಶ ಟೈಮಲ್ಲೆಲ್ಲ ನಾವು ಬೆಳಗಿನ ಜಾವ 4 ಗಂಟೆಗೆ ಹೋಗಿ ಅಲ್ಲಿ ITI ಕಾಲೋನಿ ಇದೆ ಅಲ್ವಾ, ಅಲ್ಲಿ ತೊಗೊಂಬಂದಿದ್ದು. ಅಲ್ಲಿ ಬರೀ 70 ರೂಪಾಯಿ ಒಂದು ಹಾರ ಕೊಟ್ಟರು. ನಾನು ಸರಿ ಆಯಿತು, ಒಂದು 100 ರೂಪಾಯಿಗಾದರೂ ಒಂದು ಹಾರ ಆಗಿದ್ರೆ ತೊಗೊಂಬರ್ಬೋದಾಗಿತ್ತು. ಆದರೆ ಒಂದು ಹಾರಕ್ಕೇ 150 ರೂಪಾಯಿ ಹೇಳಿದ್ರು. ಸರಿ ಆಯಿತು, ಇವಾಗೆಲ್ಲ ರೇಟ್ಗಳೆಲ್ಲ ಜಾಸ್ತಿ ಆಗಿರುತ್ತೆ, ಒಂದು 100 ರೂಪಾಯಿ ಆಗ್ಬೋದು ಒಂದು ಹಾರ ಅಂತ ಅಂದ್ಕೊಂಡಿದ್ದೆ. ಆದರೆ ಅವ್ರು ನೋಡಿದ್ರೆ 150 ರೂಪಾಯಿ ಕಡಿಮೆ ಕೊಡೋದೇ ಇಲ್ಲ ಅಂತಂದರು. 4 ಹಾರ ತೊಗೊತೀವಿ ಅಂತಂದ್ರೂ ಅಷ್ಟೇ ಅಂದರು. ಸರಿ ಬಿಡು, ಈ ಸಲ ಹೆಂಗೋ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಈ ರೀತಿಯಾಗಿ ಹೂಗಳಲ್ಲಿ ಒಂದು ಸ್ವಲ್ಪ ನನಗೆ ವ್ಯತ್ಯಾಸ ಆಯಿತು, ಅದೊಂದು ಅಡ್ಜಸ್ಟ್ ಆಗಲಿಲ್ಲ. ಇನ್ನು ಅದು ಬಿಟ್ಟರೆ ಪೂಜೆ ಎಲ್ಲ ಚೆನ್ನಾಗಾಯಿತು, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ನಿಮಗೆ ಯಾವ ರೀತಿಯಾಗಿ ಅನ್ನಿಸ್ತು ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇವಾಗ ಮುಸ್ಸಂಜೆ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಮನೆಗೆಲ್ಲ ಧೂಪನ ಹಾಕ್ತಾಯಿದ್ದೀನಿ. ಬೆಳಗ್ಗೆ ಧೂಪ ಹಾಕೋದಕ್ಕಾಗಲಿಲ್ಲ, ಒಂದು ಸ್ವಲ್ಪ ಲೇಟಾಗಿ ಹೋಗಿತ್ತಲ್ವ, 8:15 ಹಂಗಾಗೋಗಿತ್ತು. ಸರಿ ಆಯಿತು, ಹೆಂಗೂ ಸಂಜೆಗೆ ಪೂಜೆ ಮಾಡಬೇಕಾಗುತ್ತಲ್ವ, ಸಂಜೆ
ಹಾಕಿದ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಮನೆಗೆಲ್ಲ ಧೂಪನ ಹಾಕ್ತಾಯಿದ್ದೀನಿ. ಅಂದರೆ ನಾನು ಅಂದ್ಕೊಂಡಿದ್ದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಣ ಅಂತಂದ್ಬಿಟ್ಟು, ಆದರೆ ಗುರುವಾರ ನನಗೆ ಕೆಲಸಗಳು ಅಷ್ಟಾಗಿ ಆಗಲಿಲ್ಲ. ಅಂತಂದರೆ ಟ್ರಾಫಿಕ್ಕಲ್ಲೇ ಆಗೋಯ್ತು, ನನಗೆ ಸುಮಾರಷ್ಟು ಟೈಮ್ ಅಲ್ಲೇ ವೇಸ್ಟ್ ಆಗೋಯ್ತು. ಆಮೇಲೆ ಮನೆಗೆ ಬಂದು ಕ್ಲೀನಿಂಗ್ ಕೆಲಸಗಳೆಲ್ಲ ಮಾಡಿಕೊಂಡು ಆಮೇಲೆ ದೇವ್ರ ಸಾಮಾನೆಲ್ಲ ಬೆಳಗಿಡೋಷ್ಟರಲ್ಲಿ ರಾತ್ರಿ 11:30 ಆಗೋಯ್ತು. ಮಧ್ಯಾಹ್ನ ಟೈಮು ನಾನು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಲಿಲ್ಲ ಅಂತಂದರೂ ಬೆಡ್ ಮೇಲೆ ಮಲಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಗುರುವಾರ ದಿನ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಆಗಲೇ ಇಲ್ಲ. ಹಾಗಾಗಿ ಸರಿ ಆಯಿತು, ಇನ್ನೇನು ಮಾಡೋದಕ್ಕಾಗೋದಿಲ್ಲ ಬಿಡು ಅಂತಂದ್ಬಿಟ್ಟು ಒಂದು 8:30 ಒಳಗಡೆ ನಾನು ಪೂಜೆನೆಲ್ಲ ಮುಗಿಸ್ಕೊಂಡೆ. ನೆಕ್ಸ್ಟ್ ಇವಾಗ ಮುಸ್ಸಂಜೆ ಪೂಜೆ ಎಲ್ಲ ಮುಗೀತು. ನೋಡ್ತಾ ಇರ್ಬೋದು ಹೊಸ್ಲು ಮುಂದೆ ಎಲ್ಲ ದೀಪ ಹಚ್ಚಿದ್ದೀನಿ. ಈ ದೀಪಗಳು ಒಂದು ಸ್ವಲ್ಪ ಆರೋಗೋವರೆಗೂ ಬಾಗಿಲು ಓಪನ್ ಆಗೇ ಇಟ್ಟಿರ್ತೀನಿ, ಆಮೇಲೆ ನಾನು ಕ್ಲೋಸ್ ಮಾಡಿಬಿಡ್ತೀನಿ. ಯಾಕಂದರೆ ಇಲ್ಲಿ ಸೊಳ್ಳೆಗಳ ಕಾಟ ಒಂದು ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ ನಾನು ಕ್ಲೋಸ್ ಮಾಡಿಬಿಡ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಈ ವರ್ಷ ನಾನು ಈ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದೆ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.